ಅಂಗಡಿ ಮಗಡಿ ಮಡಗಿರೋದೇನಕ್ಕೆ? ಅಲ್ಲ ಅಂಗಡಿ ಮಡಗಿರೋದೇನಕ್ಕೆ ಅಂತ ಕೇಳ್ತಾ ಇರೋದು, ವ್ಯಾಪಾರ ಮಾಡಕ್ ತಾನೆ. ನೀನ್ ಯಾಕೆ ನಮ್ಮ ಸಿಗರೇಟ್ ಮಾರ್ತಾ ಇದ್ದೀರಾ ತಾನೆ? ತಂದಿರೋದೇನಕ್ಕೆ? ಸೇರ್ಸಕ್ಕೆ ತಾನೆ. ನೀನ್ ಯಾಕೆ ನಮ್ಮ ಹುಡ್ಗನ್ ಸೇರ್ಬೇಡ ಎಲ್ಲ ಹಾಳಾಯ್ತದೆ ಹಂಗೆ ಹಿಂಗೆ ಅಂತ ಹೇಳಿ ಕಳ್ಸಿದ್ಯಲ್ಲ ನಮ್ಮ ಹುಡ್ಗನ್ನ. ಅವಾಗ್ಲೇ ಬಂದಿದ್ನಲ್ಲ ಅವ್ನಿಗೆ ಎಲ್ಲ ಅಡಿಕೆ ಬೇರೆ ಕೊಟ್ಟು ಕಳ್ಸಿದ್ಯಂತೆ. ಎಣ್ಣೆ ಹೊಡ್ಕೊಂಡ್ ಬಂದಿದ್ದೆ ನಾನು. ಯಾರು? ಸೇರ್ಬೇಡ ಅಂತ ನಾನು ಹೇಳುದು. ನಾವು ಅಮ್ಮ ಆಯಮ್ಮ. ಆಯಮ್ಮ? ಆಯಮ್ಮ ನಿನ್ ಬಿಸ್ನೆಸ್ ಹಾಳು ಮಾಡ್ತಾ ಇಲ್ವ ಹಂಗಾರೆ? ಸಿಗರೇಟ್ ತಂದಿರೋದು ಮಾರಕ್ಕೆ? ಸೇರ್ಬೇಡ ಅಂತ ಅಂದ್ಲು. ದೂರ ಕುತ್ಕೊಂಡ್ ಸೇದು ಅಂದಿದ್ದ. ಸೇದ್ ಬೇಡ ಅಂತಾನೆ ಆಯ್ತು ಹೇಳ್ ಕಳ್ಸಿರೋದಂತೆ. ಆ ಸೇದಾದ್ರೆ ಬಾಯೆಲ್ಲ ನೀಟಾಗಿ ಇರ್ತತೆ. ಎಲೆ ಅಡಿಕೆ ಕೊಟ್ಬಿಟ್ಟು ಕಳ್ಸಿದೀರಾ. ನೀನ್ ಎಲೆ ಅಡಿಕೆ ಆಗ್ತಾ ಇದೀಯ ಅಂದ್ರೆ ನೀವೇ ಹೇಳಿರೋದು. ಓ ನಂಗ ಅವೆಲ್ಲ ಬೇಡ. ಯಾಕೆ ಹೇಳಿದ್ದು ಅಂತ ಕೇಳ್ತಾ ಇರೋದು. ನೀನ್ ಹೇಳಿದ್ದು ಅಂಗಡಿ ಆಂಟಿ ಹೇಳಿದ್ದು ಅಂತ ಹೇಳ್ತಾವ. ಎಲ್ಲ ಇದ್ಯಾ ಬತ್ತ ನೀರು ಅವ ಸುಮ್ನೆ ಅಡ್ಕೆ ಎಲ್ಲ ನೀನ್ ಕೊಟ್ಟಿತ್ತಾನೆ. ನಿಂದೇ ಮಿಸ್ಟೇಕು. ಏನ್ ಕರ್ತವ್ಯ? ಬಾಯೆಲ್ಲ ಹೆಂಗಾಗೈತ್ ಗೊತ್ತಾ? ಕೆಂಪ್ ಅವನ್ಗೆ ಬಾಯೆಲ್ಲ ಕೆಂಪಾಗಿ ಹೆಂಗ್ ಕೂತೈತ್ ಗೊತ್ತಾ? ಅವ್ನ್ಗ ಅದೆಲ್ಲ ಆಗ್ ಬರಲ್ಲ. ಅವನ್ಗೇನೆ ಹೇಳ್ತಾ ಇರೋದು. ತಲೆ ಎಲ್ಲ ಸುದ್ದಂಗ್ ಆಡ್ತಾವ್ನೆ. ಈಗ ಯಾರು ಹೊಣೆ ಈಗ ಅದಕ್ಕೆ? ಏನ್ ಒಂದಿದ್ಕೆ ಏನ್ ಕೊಟ್ರು ಹಾಕೊಂಬಿಟ್. ಬೈದಿದ್ದಲ್ಲ, ಎಲೆ ಅಡಿಕೆ ಯಾಕೆ ಹಾಕ್ಸಿದ್ಯಾ? ಸಿಗರೇಟ್ ಸೇರ್ಬೇಡ ಅಂತ. ಅಲ್ ನೋಡು, ಆಗ್ದೇ ಇರೋರ್ಗೆಲ್ಲ ಕೊಡ್ತಾರ? ಆಗ್ದೇ ಇರೋರ್ಗೆಲ್ಲ ಕೊಟ್ರೆ ಹಿಂಗೆ ಆಗೋದು. ಈಗ ಹಾಸ್ಪಿಟ್ಲ್ ಕರ್ಕೊಂಡ್ ನಡಿ ನೀನೇನೆ. ಹಾಕ್ಸಿರೋದ್ ನೀನು. ಅಲ್ ನೋಡು ಕಣ್ಣೆಲ್ಲ ನೋಡೋ ನಾವ್ ಹೆಂಗಾಗವೆ. ಅದಾಗಲ್ಲ ಅದು ಅವನ್ಗೆ. ಕೇಳಿದ ತಕ್ಷಣ ಕೊಟ್ಬಿಡ್ತಲ್ಲ ನೀನು. ಯಾರಪ್ಪ ಕೊಟ್ಟಿದ್ದು? ಅಲ್ ನೋಡಕ್ಕ, ಅವ್ರಿಗೆ ಈ ಗುಟ್ಕಾ ಪಾನ್ ಪರಾಕು ಎಲ್ಲ ಅಡಿಕೆ ಯಾವ್ದು ಆಗಲ್ಲ. ಹಿಂಗ ಆಗ್ಬಿಡ್ತದೆ. ತಗೊಂಡ್ ಹೋಗಿದ್ದಲ್ಲ. ಇವ್ರು ತಗೋದ್ರೆ ಅವಮ್ಮ ಏನ್ ಮಾಡ್ತಾರೆ? ಕೊಟ್ಟಿದ್ಯಾರೋ ಅಲ್ಲಿ ನೋಡ್ರು. ಇವ್ರು ಯಾಕ್ರಿ ತಿನ್ಬೇಕು? ನೀವೇನ ಮನೆಗೆ ಕಳ್ಸಿ ತಲೆ ಕೆಡ್ಸ್ಕೊಬೇಡಿ. ನಾನು ಮಾಡ್ತೀನಿ. ಹಿಂಗ್ ಮಾಡಿ ಕೈತಿ ಅಮ್ಮ ಅಂತ. ಈಗ ಪರ್ಕೆ ಕಡಿಯ ಮಾತ್ರ ಯಾಕೆ ಕೇಳ್ತಾರೆ ಇವ್ರ ಹತ್ರ? ಹೊರ್ತ್ ಕಳ್ಸೋಣ ಮಾಡ್ಬಿಟ್ಟು ನಮ್ಗೆ ಸಿಗರೇಟ್ ಮಾರ್ಬೇಕು. ಅದೊಂದ್ ಬಿಟ್ಬಿಟ್ಟು ಎಲ್ಲ ಅಲ್ಲಿ ನೋಡು ಹೆಂಗಾಗತ್ ನೋಡು. ಏನಾಯ್ತೀಗ? ಅವ್ನ್ಗೆ ಆಗಲ್ಲ. ಏನ್ರಿ ಆಗಿರೋದ್? ನಮ್ಗೆ ಪ್ರಾಬ್ಲಮ್, ನಿಮ್ದೇನು? ವಯಸ್ಸಾಗಿರೋ ತಪ್ಪಂದಿರಾ? ನೋಡವ್ವ ಹೇಳ್ತೀನಿ. ಬೆಂಗಳೂರು ಪೇಟೆ ಜೀವನ ಮಾಡ್ಕೊಂತ ಹೊಡಿ ಹೇಳ್ತೀನಿ. ನನ್ಗೆ ಯಾಕೆ? ಹಳ್ಳಿ ಜನ ಏನ್ ಇದ್ ಮಾಡ್ಕೊಂತಾರೆ ಈಗ ಹಂಗಾಗತ್ತಲ್ಲ. ಹಾಸ್ಪಿಟ್ಲ್ ಕರ್ಕೊಂಡು ನೋಡಿ. ಯಾಕೋ ತಿಂದೆ? ಯಾರ ಕೊಡ್ಸಿದ್ದು? ಹೋಗಿ ಮಕ್ಕೋಗಿ ಬಾ. ಯಾರ ಕೊಟ್ಟಿದ್ದು ಅಲ್ಲಿ? ಅದು ನಮ್ಮ ಅದಕ್ಕೆ ಸರ್ ಅದನ್ನೆಲ್ಲ ತಿನ್ಸ್ಬಾರ್ದು ವಯಸ್ಸಾದವ್ರಿಗೆ. ನಿನ್ಗೆ ಆಯ್ತದಪ್ಪ ತಿಂದ್ರೆ ಅಂತ ಕೇಳ್ಬೇಕು ತಾನೆ. ನಾನಿವಾಗ ಎಲ್ಲ ಅಡಿಕೆ ಕೊಡಿಸ್ಲಾ? ಎಲ್ಲ ಅಡಿಕೆ ಇಲ್ಲ ಐತ್ ನೋಡು ಇಲ್ಲಿ. ಜಂಕಣ ಕಣ್ಣ ಅಲ್ಲಿ ಸಿರಿ ಕನ್ನಡ ಅಂತ ಕಾಮಿಡಿ ಪ್ರೋಗ್ರಾಮು. ದಯವಿಟ್ಟು
ಕ್ಷಮಿಸಿದ್ದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಒಂದು ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿ ಕಾಣಿಕೆ ಇದನ್ನ ಸ್ವೀಕರಿಸಬೇಕು. ಅಮ್ಮ ಕ್ಷಮಿಸ್ಬೇಕು, ಓಕೆನಾ? ಸೊ ನಗ್ನಾಗ್ತಾ ಇರ್ರಿ, ನಿಮ್ ತರನೇ ಇರ್ಬೇಕು, ಸ್ಟ್ರಾಂಗ್ ಆಗಿ ಯಾವಾಗ್ಲೂ ಅಲ್ವಾ? ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತಾರೆ, ಇಲ್ಲಿ ನಮ್ಮ ಅಜ್ಜಿ ಅವರು ಸ್ಟ್ರಾಂಗ್ ಆಗವ್ರೆ, ಹಿಂಗಿರ್ಬೇಕು ಹುಲಿ ತರ ಅಲ್ವಾ ಅಮ್ಮ? ಬಿಡಿ ಬಿಡಿ ಇಲ್ಲ ಏನ್ ಬೇಕು? ಬಿಡಿ ಬಿಡಿಯನ್ನೇ ಸೇದ್ಬೇಕು. ಒಂದು ಬಿಡಿ ಕೋನ್ ಇಲ್ಲ ಬಾಲ್ ಹೋಗಿ ತಗೋಬರೋಣ. ಬ್ರೋ ಒಂದ್ ನಿಮಿಷ ತಗೋಬರೋಣ ಬಾ. ನಂಗೆ ಸಿಗರೇಟ್ ಅಭ್ಯಾಸ ಇಲ್ಲ. ಬಿಡಿ ಒಂದ್ ನಿಮಿಷ. ಬಿಡಿ ಇಲ್ಲ ಬಿಡಿ ಬಿಡಿ ಇಲ್ಲ ತಗೋಬೋಗು. ಗಾಡಿ ತಗೊಂಡೋಗೆ ತಗೋಬೋಗು. ಹೋಣ ಇಲ್ಲ ಒಂದ್ ಬೀಡಿ ಇಲ್ಲ ಒಂದ್ ಬೀಡಿ ಇಲ್ಲ ಬಾ ತಗೋಬರೋಣ. ಕೀ ಕೊಡಿಲಿ ಅಣ್ಣ. ಅಣ್ಣ ನೋ ನೋ ಬಿಡಿ ಇಲ್ಲ ಇಲ್ಲ ತಗೋಬರೋಣ. ಓಕೆ ತಗೋಬರೋಣ ನಡಿ. ಇಲ್ಲ ನೋಡ್ರಣ ಸರ್ ನನ್ಗೂ ಬೀಡಿ ಬಿಡಿ ಸತ್ತರ ಅವರು ನಂಗೆ ಬೀಡಿ ಬೇಕು ಬಿಡಿ ಸತ್ತರ ಅವರು ಸರ್. ಯಾರು ಇವ್ನು ಅಲ್ಲಿ ಬಂದು ಹಂಗೆ ಬಿಡಿ ಕೊಡ್ರಿ, ಸ್ವೀಟ್ ಕೊಡ್ರಿ, ಎಣ್ಣೆ ಕೊಡ್ರಿ, ಏನ್ರಿ ಇದು? ಬಿಟ್ಟೆ ಬರೋ ಕನ್ನಡಿ ಎಲ್ಲ ನೀವು ಕುಡ್ಕೊಂಡ್ ತರ ಮಾಡ್ಕೊಂಡ್ರೆ ನಾವ್ ಹಂಗೆ ಬಿಡುತ್ತೆ ಅಂತ ಭಯ. ಹಂಗೆ ಓಡಾಡೋದು ನಾವು. ಎಲ್ಲ ರಾಬ್ರಿ ಎಲ್ಲ ಬಿಡುತ್ತೆ ನಮ್ ಜೋತೆ. ಓಡಾಡ್ತಾ ಇದ್ರಲ್ಲಿ ಇಲ್ಲಿ ಬಿಟ್ಬಿಟ್ರೆ ನಾನು ಬೇರೆ ಕಡೆ ಹೋದ್ರೆ ಈ ಅಪ್ಪ ಬಿಟ್ಬಿಡ್ತಾನೆ ನಂಗ ಅಂತ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ದಯವಿಟ್ಟು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಇದೊಂದು ಕಾಣಿಕೆ ತಾವು ದಯವಿಟ್ಟು ಸ್ವೀಕರಿಸಬೇಕು. ಓಕೆ, ದಯವಿಟ್ಟು ಕ್ಷಮಿಸಬೇಕು. ಓಕೆ, ನೀವು ಕಾರ್ಯಕ್ರಮ ನೋಡ್ತಾ ಇದ್ರೆ ಬಿಗ್ ಫ್ಯಾನ್, ಲಾಂಗ್ ಟೈಮ್. ಹೌದಾ? ತುಂಬಾ ದಿವಸ ನಾನು ನೋಡ್ತಾ ಇದ್ದೀನಿ. ನಾನು ಅಣ್ಣ ನೋಡಿಲ್ಲ, ಫಸ್ಟ್ ಟೈಮ್ ಇದು. ಹಾ, ನೀವ್ ಬರ್ತಾ ಇದ್ರೆ ಗೊತ್ತಾಗ್ಬಿಡ್ತಾ ಇತ್ತು. ಅಣ್ಣನ್ ಮೇಕಪ್ ಸಖತ್ತಾಗಿ ಮಾಡಿದ್ದೀರಾ. ಹೌದಾ? ಕುಡ್ಕನ್ ತರ ಕಾಣ್ತಾರೆ. ಬಾಯ್ ಬಾಯ್, ಥ್ಯಾಂಕ್ ಯು. ಎಲ್ಲೇ ಎಲ್ಲೇ ಹ್ಮ್ ಹಾ ಸರಿ. ಹಾ ಹಾ ಮತ್ತೇನಿರ ಆಯ್ತಾ ಇಲ್ಲ ಕಣ. ಹಾ ಸಾಕು. ಹಾಸ್ಪಿಟ್ಲಿಗೆ ಹೋಗಿದ್ದೆ ತಾವರೆಕೆರೆಯಲ್ಲಿ. ರೋಗ ಬಂದದ್ ನಿನ್ಗೆ ಎಂತವ್ರೆ? ದೊಡ್ಡ ಆಸ್ಪತ್ರೆ ಎಲ್ಲದ ಇಲ್ಲಿ? ದೊಡ್ಡ ಆಸ್ಪತ್ರೆ ಯಾವ ಕಡೆ? ನೋಡು ಒಂಚೂರು ಕರಿ. ಒಳಕರೆ ಆಯ್ತಾ ಇಲ್ಲ ಅಣ್ಣ? ಬೆನ್ ಕೇರ್ಕೊಳಕ್ ಆಯ್ತಾ? ಸುಸ್ತದ ಎಲ್ ಕೈ ಬರ್ತದೆ? ಇಲ್ಲ ಐತಲ್ಲ ಕೈ. ಕೆರೆ ಅಣ್ಣ ಆಯ್ತಾ ಇಲ್ಲ ಅಂತ ಹೇಳ್ತಾ ಇಲ್ವಾ? ನಿಧಾನ ಒಂಚೂರು. ಅದೇನೆ ಐತಾ ಅದಕ್ಕೆ? ನೀನೇ ಅವ್ರ ಹತ್ರ 30 ರೂಪಾಯಿ ಕೇಳ್ತಾ ಇದೀಯ. ಪಾಪ ಅವ್ರ ಹತ್ರ ಎಲ್ಲಿರ್ತದ ಕಾಸು? ಒಂಚೂರು ಕೆತ್ ಬಿಡೋಣ. ಏನ್ ಸಾಕಾದ ಕರೀತಿ ಅಣ್ಣ. ಎಲ್ಲಿ ತುರಕ್ ಬಿಡ್ತಾರೆ? ಹಾ ಅದೇ ಕೊಡೋಣ ಇಲ್ಲಿ. ತುರಕ್ ಬಿಡು ಅಂತ ಇದೆಯಾ? ಅದೇ ಎಲ್ಲಿಗೆ ತುರುಕ್ತಾರೆ ಅಂತ.
ಅದ್ರಲ್ಲಿ ತುರ್ಕಾಕೈತಿತ್ತಾ? ನೀನ್ ಯಾವ್ದೋ ಹೇಳ್ದಲ್ಲ ಕೈ, ಅದನ್ನಾರು ತಗೊಂಡ್ ತುರ್ಕೋಬಹುದು. ಎಲ್ಲಿ ಸಿಗ್ತದೆ? ಆಯ್ತಿಲ್ಲ ಅಣ್ಣ ನೀನು ಬಾರಣ ಇಲ್ಲಿ. ಮಣ್ಣೆಲ್ಲ ಹುಚ್ಚ ಅಲ್ಲ, ಅವನಿಗೆ ಕಾಯಿಲೆ ಐತೆ, ಚರ್ಮ ರೋಗ. ಅವ್ನ ಎಲ್ಲಾರ್ಗು ಬೇಕು ಅಂತ ಅಂಟಿಸ್ತಾನೆ, ಬೇಕು ಅಂತ ಅನ್ಸೋದು. ಮನೆ ಇಟ್ಕೋಬೋದಲ್ಲ ಅವನ್ನ. ಏಯ್ ಅಲ್ಲ, ಆ ಕಡೆ ಬಿಡ, ಆ ಕಡೆ ಮಾತ್ರ ಹೋಗ್ಬೇಡ. ಆ ಕಡೆ ಸಿಗಾಕೊಂಡ್ಬಿಡ್ತೀವಿ. ಹಿಂಗೇರು ನೋಡಲಿ, ನೋಡ್ರಿ, ಬೇಕು ಅಂತ ಅನ್ಸೋದು ಬಂದ್ ಕಾಯಿಲೆಗಳನ್ನ. ಹೋಗೋ, ಆ ಕಡೆ ಹೋಗ್ಬೇಡ, ನೀನ್ ಆ ಕಡೆ ಹೋಗ್ಬೇಡ. ಇಲ್ಲೇ ಹೇಳ್ತೀನಿ ಕೇಳಿಸ್ಕೊ. ಅವ್ನು ಏನು ಗೊತ್ತಾ ಮಾಡ್ತಾರ, ಏನಿಗೆ ಗೊತ್ತ? ಅವನು ಅಲ್ಲಿ ಕ್ಯಾಮ್ರಾ ಐತೆ, ಸಿರಿ ಕನ್ನಡದು ಕಾಮಿಡಿ ಶೋ ಇದು. ಕುರಿಗಳು ಸ್ವಾಮಿ, ಕುರಿಗಳು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಒಂದು ಕಾಣಿಕೆ ಸ್ವೀಕರಿಸಬೇಕು. ಓಕೆ ಅಣ್ಣ, ಏನ್ ಅನ್ಸ್ತಿ? ನಿಜ ಅನ್ಕೊಂಡ್ಬಿಟ್ರಾ? ನಿಜ ಸಾಕಾಗಿ ಮಣ್ಣಲ್ಲಿ ಹಾಕ್ಬಿಟ್ಕೊಂಡು ಬಂದೆ. ಹೌದಾ? ಬೆಂಕಿ ಕಟ್ಟಿ ಕೀಚೆ ಅಂದ್ರು, ನಾನ್ ಭಯಪಟ್ಟು ಮಣ್ಣಲ್ಲಿ ಹಾಕಿ ಉಜ್ಜದಾ? ಸರಿ ಅಣ್ಣ, ಸರಿ, ತಮಾಷೆಗೆ ನಗ್ನಾಗ್ತಾ ಇರ್ರಿ. ನಕ್ಕಿದ್ರೆ ಜೀವನ ಚೆನ್ನಾಗಿರುತ್ತೆ ಅಲ್ವಾ? ಓಕೆ. ಇವಾಗ ಒಂದ್ ನಿಮಿಷ ಬರೋಣ. ಇಲ್ಲಿ ಹಾಸ್ಪಿಟ್ಲ್ ಇಲ್ಲ, ಹಾಸ್ಪಿಟ್ಲ್ ತಾಲೂಕಿಗೆ ಹೋಗ್ಬೇಕು. ಅಲ್ಲಿ ಹೋಗಿದ್ದೆ, ದೊಡ್ಡ ಹಾಸ್ಪಿಟ್ಲ್. ದೊಡ್ಡ ಹಾಸ್ಪಿಟ್ಲ್ ಅಂದ್ರೆ ಸುಗರ್ಕಟ್ಟೆ ಹೋಗ್ಬಿಡಿ. ಅಲ್ಲೆಲ್ಲ ಐತೆ ಕ್ವಾಲಿಟಿ ಚಿಕ್ಕ ಕ್ವಾಲಿಟಿ ಹೋಗ್ಬಿಡಿ. ನಗಣ ಒಂಚೂರು ಕೆರೆ ಹೋಗ್ರಿ ಅಣ್ಣ. ಒಂಚೂರು ಕೆರೆ ಅಣ್ಣ, ಉರಿ ಆಯ್ತಾ ಇಲ್ಲ? ಅಲ್ಲೋಡ ನೋಡು, ನಾನು ಕಂಪ್ಲೇಂಟ್ ಕೊಡ್ತೀನಿ, ಆಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲೋಡ ಅಲ್ಲೋಡ, ಏನ್ ಕೇಳ್ಬಾರ್ದು ಕೇಳ್ಬಿಟ್ಟೆ ನಾನು. ಕೇಳ್ಬಾರ್ದು ಏನ್ ಕೇಳಿದೆ? ಸರ್ ನೆನ್ನೆಯಿಂದ ಯಾಕೋ ಸಿಕ್ಕಾಪಟ್ಟೆ ನೆವೆ ಸರ್. ಮುಟ್ಟಬೇಡಿ, ಅವ್ನಿಗೆ ರೋಗ ಐತೆ, ಚರ್ಮ ರೋಗ ಐತೆ ಅವನಿಗೆ. ಕೈ ಮುಟ್ಬಿಡ್ರಿ, ಹತ್ತಿಕ್ಕೋಬಿಡ್ರಿ. ನೋಡ್ಬಂದೆ ನೋಡ್ಬಿಟ್ಲ ಗಾಡಿ ಇಸ್ಬಿಟ್ಟು. ಹೋಗೋ, ಅವ್ರ ಯಾಕೆ ಕರಿಬೇಕು ಸರ್? ಕೆರ್ತಾ ಸರ್, ಹೋಗಲೇ, ಹೋಗು ಅಣ್ಣ. ಹೋಗು. ನೀನ್ ಕರೆ ಹತ್ತ ಬರ್ಬೇಡ, ಹತ್ರ ಬರಕ್ಕಿಲ್ಲ. ಹೋಗೋ, ಏನು ಮುಟ್ಬೇಡ ಅಲ್ಲಿ. ಎಲ್ಲಿಗೆ ಓಡಿಸ್ತೀಯ ಅಣ್ಣ? ಎಲ್ಲಿಗೆ ಓಡಿಸ್ತೀಯ? ಲಾರಿ ಗಾಡಿ ಅಣ್ಣ, ನೀ ಮುಟ್ದವನ್ನ ಮುಟ್ಟಿಲ್ಲ ತಾನೆ? ಅದೊಂದು ಒಳ್ಳೆ ಕೆಲಸ ಮಾಡಿದೆ. ಅಲ್ಲೇ ಇರೋ, ಬರ್ಬೇಡ, ಓಡೋಗ್ಬಿಡ್ತಿ ಹೇಳ್ತಿ ಬಂದ್ರೆ. ಅಣ್ಣ ಬಾಣ ಇವ್ನು ನೋಡ, ಹಿಡ್ಕೊಳಣ ಇವನ್ನ. ಕ್ಯಾಮ್ರಾ ಚೆಕ್ ಮಾಡ್ರೆ ಪೊಲೀಸರು ಫೋನ್ ಮಾಡು. ಅಣ್ಣ ಬೈಲಿ, ಈ ಕಡೆ ಬೈಲಿ. ಬಾಣ ಇಲ್ಲಿ. ನಾನು ಬಂದೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಒಂದು ಪ್ರೀತಿಯ ಕಾಣಿಕೆ ಅಣ್ಣ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ, ಇದನ್ನು ಸ್ವೀಕರಿಸ್ಬೇಕು ನೀವು. ಓಕೆ ಅಣ್ಣ, ಈ ತರದವ್ರು ತುಂಬಾ ಬರ್ತಾರೆ. ಇಷ್ಟು ಜನ ಇದ್ರೆ ಎದುರು ಅಂತದ್ ಏನೈತಲ್ಲಿ? ಅಣ್ಣ ಏನ್ ಎತ್ಕೊಂಡ್ ಬಂದಿದ್ದೀರಿ ನೀವು? ಕೊಡಿಲ್ಲ ಬ್ಯಾಟ್ ಕೊಡಿಲಿ. ನೋಡಿ ಏನ್ ತಗೊಂಡ್ಬಂದವ್ರೆ, ನಮ್ ಸಚಿನ್ ತೆಂಡೂಲ್ಕರ್ ಇವ್ರು, ಕರ್ನಾಟಕದ ಸಚಿನ್ ತೆಂಡೂಲ್ಕರ್. ಇಲ್ಲಿ ನೋಡಿ, ಯಾರ್ ಗೊತ್ತಾ ತಂದಿರೋದು? ಅಣ್ಣ ಬಾಣ ಇಲ್ಲಿ ಮುಂದೆ ಬಾ, ಫೇಸ್ ತೋರ್ಸು. ಅದೆಲ್ಲ ಆಯ್ತು, ನಾವು ಕ್ಯಾಮ್ರಾ ತೋರ್ಸಿದೀವಿ. ನೀನ್ ಬ್ಯಾಟ್ ತಗೊಂಬರಕ್ ಮನೆಗೆ ಹೋಗಿದ್ದ? ಬಾಲ್ ಹಿಡ್ಕೊಂಡ್ ಬಂದ್ಬಿಡೋದಲ್ವಾ? ಕ್ರಿಕೆಟ್ ಆಡ್ಬೋದಿತ್ತು ಎಲ್ರು. ಬಾಲ್ ಆಡ್ತಾರೋ ಇಲ್ವಾ? ಆಮೇಲೆ ಕಟ್ಟಿ ಕಾಣೋರು ಇವರಿಬ್ಬರಿಗೆ ಹೌದಾ? ನೋಡಿ ಎಂತ ತಂದವ್ರೆ.
ಸರಿ ಅಣ್ಣ, ಧನ್ಯವಾದ. ಗಾಡಿ ನಿಂತೋಗ್ಬಿಡ್ತಿದ್ದೆ. ಒಂಚೂರು ಗಾಡಿ ಕೊಡಿ, ಪೆಟ್ರೋಲ್ ತಂದು. ಕೊಡೋಣ. ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಅರ್ಜೆಂಟಾಗಿ BGS ಹಾಸ್ಪಿಟ್ಲಿಗೆ ಹೋಗ್ಬೇಕು. ಎಲ್ಲೇ ಇಲ್ಲ ಪೆಟ್ರೋಲ್ ಅಲ್ಲೈತಲ್ಲ ಬಂಕ್ ಐತೆ ಕಡೆ ರೋಡು. ಅಲ್ಲಿ ಬಿಡ್ಲಾ, ಕರ್ಕೊಂಡೋಗ್ ಬಿಡ್ಲಾ ಅಲ್ಲೇ? ಅಲ್ಲ, ನಾನೇ ತಗೊಂಡ್ಬಂದ್ಬಿಡ್ತೀನಿ. ಇಬ್ರು 3 ಜನ ಇದ್ದೀವಿ. 3 ಜನ ಇದೀವಣ್ಣ. ಗಾಡಿ ಇಲ್ಲೇ ಇರುತ್ತೆ ನಂದು. ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಆಯ್ತಾಗ ನಾನೇನ್ ಮಾಡ್ಲಿ? ನಿನ್ ಗಾಡಿ ಯಾರ ನೋಡ್ಕೊ ಹೋಗು. ಖಾಲಿ ಆಗ್ಬಿಟ್ಟೈತಲ್ಲ. ಹೇಳ್ತಲ್ಲ ಹೋಗಂತ. ಖಾಲಿ ಆಗ್ಬಿಟ್ಟೆ. ಏನ್ ಮಕ್ರ ಮಾಡ್ತಾ ಇದೆಯಲ್ಲ, ಏನೇ? ಹೋಗು ಸುಮ್ನೆ. ಎಂತದು ಇಲ್ಲ, ದೇವ್ರಣೆಗೂ ಖಾಲಿ ಆಗ್ಬಿಟ್ಟೈತೆ ಅಣ್ಣ. ಏಯ್ ಹೊಡ್ದಾಕ್ಬಿಡ್ತೀನಿ ನನ್ ಮಗನೇ. ಏನಣ್ಣ ನೀನು ಮನುಷ್ಯಗೆ ಹೆಲ್ಪ್ ಮಾಡಲ್ವ ಈ ರೋಡಲ್ಲಿ? ಎಲ್ಲ ಬಾ ನೀನು. ಅಲ್ಲಿ ನೀನೇನ್ ಬಿಡೋದು, ನಾನೇ ಎತ್ಕೊಬತ್ತೀನಿ. 3 ಜನ ಅವ್ರೆ. 3 ಜನ ಇದ್ರೆ ಹೋಗಿ ಏನ್ ಮಾಡ್ಕೊ. ಗಾಡಿಗೆ ಮುಟ್ತೀಯಾ ಅಣ್ಣ? ಏಯ್ ಅಣ್ಣ ಗಿಣ್ಣ ಬೇಡ ಇಲ್ಲೇ ಅಣ್ಣ. ರೋಡಲ್ಲಿ ಖಾಲಿ ಆಗ್ಬಿಟ್ಟೆ. ಪೊಲೀಸ್ ಕರ್ತೀನಿ ಈಗ. ಕರಿ ಅಣ್ಣ, ಅವರೇ ಬಂದ್ ಕೊಡ್ತಾರೆ. ಇಲ್ಲ ಅಂದ್ರೆ ಅವ್ರನ್ನಾರು ಕರ್ಸೋ. ತಗ್ಗಣ, ಮುಟ್ಟಬೇಡ ಹೋಗಿ. ಏಯ್ ಏನ್ ಕೈ ಹಾಕ್ತಾ ಇದ್ಯಾ? ನೀನ್ ಹೆಂಗೋಗ್ಬಿಡ್ತೀಯ? ನಾನು ಇಲ್ಲಿ ಮಲ್ಕೊಂಡೇ ಬಿಡ್ತೀನಿ. ಮಲ್ಕೊ ನೀನು. ಹತ್ತಿಸ್ಕೊಂಡು ಹೋಯ್ತೀಯಾ? ಏಯ್ 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 ನಾನು ನಮ್ಮ ಮಗನ್ನ ಏನ ನಿಂದ? ಏನ್ ನಿಂದ? ಏನು? ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಕಾಣಿಕೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ತಾವು ದಯವಿಟ್ಟು ಸ್ವೀಕರಿಸಬೇಕು. ನಮ್ಮನ್ನ ಕ್ಷಮಿಸಬೇಕು. ನಗಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಗಬೇಕು. ನಾವು ಸಾವಿರಾರು ಟೆನ್ಷನ್, ಈಗ ನೋಡಿದ್ರಿ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೀರಾ, ಕರೆಕ್ಟ್ ಅಲ್ವಾ? ಸಾವಿರಾರು ಟೆನ್ಷನ್ ತಗೊಂಡ್ರೆ ನಮ್ಮ ಆರೋಗ್ಯ ನಾವೇ ಕೆಡಿಸ್ಕೊಳ್ತೀವಿ. ನಗೋದನ್ನೋದು ಅದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ. ನಗಬೇಕಂದ್ರೆ ನಾವು ನಗ್ತಾ ಇದ್ರೆ ನಮ್ಮ ಆರೋಗ್ಯ ಚಂದ.